ಮಕ್ಕಳಿಗೆ ಉಳುಕಲ್ಲು ಅಥವಾ ಡೆಂಟಲ್ ಕೇರೀಸ್ ಆಗಿದೆ. ಇದು ಯಾಕೆ ಡಾಕ್ಟರ್, ಮತ್ತೆ ಏನು ಮಾಡಬೇಕು ಡಾಕ್ಟರ್ ಅಂತ ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಉಳುಕಲ್ಲು ಅನ್ನೋದು ಎಲ್ಲ ಏಜ್ ಗ್ರೂಪಲ್ಲೂ ಆಗ್ತಾ ಇರುತ್ತೆ. ಎಸ್ಪೆಷಲಿ ಲೆಸ್ ದ್ಯಾನ್ 6 years ಇರೋ ಮಕ್ಕಳಲ್ಲಿ ಆಗ್ತಾ ಇರುತ್ತೆ. ಇದನ್ನ ನಾವು ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತ ಕರಿತೀವಿ. ಇದು ಯಾಕಾಗತ್ತೆ ಅಂತಂದ್ರೆ, ಮಕ್ಕಳ ಟೀತ್ ಪ್ರೊಟೆಕ್ಟಿವ್ ಲೇಯರ್ ಅನ್ನೋದು ಎನಾಮೆಲ್ ಅಂತ ಕರಿತೀವಿ. ಇದು ಪದೇ ಪದೇ ಮಕ್ಕಳು ಸ್ವೀಟ್ಸ್ ತಿಂತಾ ಇದ್ದಾರೆ, ಚಾಕ್ಲೇಟ್ಸ್ ತಿಂತಾ ಇದ್ದಾರೆ, ಅಂಟಂಟಾಗಿರೋ ಪದಾರ್ಥಗಳು ತಿಂತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಪ್ಲಾಕ್ ಥರ ಫಾರ್ಮ್ ಆಗುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ಅನ್ನೋದು ಗ್ರೋತ್ ಆಗುತ್ತೆ. ಯಾವ ಬ್ಯಾಕ್ಟೀರಿಯಾ ಅಂತಂದರೆ ಸ್ಟ್ರೆಪ್ಟೋಕಾಕಸ್ ಮ್ಯೂಟೆನ್ಸ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಅನ್ನೋದು ಏನು ಮಾಡುತ್ತೆ, ಈ ಪ್ಲಾಕಲ್ಲಿ ಸೇರಿಕೊಂಡು ಆಸಿಡ್ ಅನ್ನೋದು ರಿಲೀಸ್ ಮಾಡ್ತಾ ಇರುತ್ತೆ. ಈ ಆಸಿಡ್ ಅನ್ನೋದು ಎನಾಮೆಲ್ನ ಕರಗಿಸಿ ಡೆಂಟಲ್ ಕೇರೀಸ್ ಅಥವಾ ಹುಳುಕಲ್ ಅನ್ನೋದು ಮಾಡುತ್ತೆ. ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಡೆಂಟಲ್ ಕೇರೀಸ್ ಯಾಕಾಯ್ತು ಡಾಕ್ಟರ್ ಅಂತ ಕೇಳಿದ್ರೆ ಅದಕ್ಕೆ ಹಲವಾರು ರೀಸನ್ಸ್ ಇದಾವೆ. ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟು ಸ್ವೀಟ್ ಅಂಡ್ ಶುಗರಿ ಫುಡ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಬ್ರೆಡ್, ಕ್ಯಾಂಡೀಸ್, ಗಮ್ಮೀಸ್ ಇವೆಲ್ಲ ತಿನ್ನೋದ್ರಿಂದ ಆಗುತ್ತೆ. ಮತ್ತೆ ಎರಡನೇದು ಬಂದ್ಬಿಟ್ಟು ಓರಲ್ ಹೈಜೀನ್ ಅನ್ನೋದು ಕರೆಕ್ಟ್ ಆಗಿರಲ್ಲ. ಮಕ್ಕಳಿಗೆ ಬ್ರಷಿಂಗ್ ಅನ್ನೋದು ಟ್ವೈಸ್ ಡೈಲಿ ಮಾಡಬೇಕಾಗತ್ತೆ. ಟೂತ್ ಪೇಸ್ಟ್ ಯೂಸ್ ಮಾಡಿ ಬ್ರಷಿಂಗ್ ಅನ್ನೋದು ಮಾಡಿಸ್ಬೇಕು. ಡಾಕ್ಟರ್ ನಮ್ಮ ಚಾಕ್ಲೇಟ್ಸೇ ತಿನ್ನಲ್ಲ, ಬಿಸ್ಕೆಟ್ಸೇ ತಿನ್ನಲ್ಲ, ಬ್ರಷ್ ಕೂಡ 2 ಸತಿ ಮಾಡುತ್ತೆ, ಆದ್ರೂ ಕ್ಯಾವಿಟೀಸ್ ಆಗಿದೆ ಯಾಕೆ ಅಂತ ತುಂಬಾ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ಆಫ್ಟರ್ 1 year ನೀವು ಬಾಟಲ್ ಫೀಡಿಂಗ್ ಮಗುಗೆ ಕೊಡ್ತಾ ಇದ್ದೀರಾ, ಎಸ್ಪೆಷಲಿ ನೈಟ್ ಟೈಮ್ಸ್ ಬಾಟಲ್ ಫೀಡಿಂಗ್, ಬಾಟಲ್ ಬಾಯಲ್ಲೇ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ ಅಂತಂದ್ರೆ ಈ ಮಿಲ್ಕ್ ಅಲ್ಲಿ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ ಗ್ರೋತ್ ಆಗಿ ಇಲ್ಲಿ ಡೆಂಟಲ್ ಕೇರೀಸ್ ಅನ್ನೋದು ಆಗ್ತಾ ಇರುತ್ತೆ. ಇದನ್ನ ನಾವು ನರ್ಸಿಂಗ್ ಬಾಟಲ್ ಕೇರೀಸ್ ಅಂತ ಕರಿತೀವಿ. ಮತ್ತೆ ಕೆಲವೊಮ್ಮೆ ಡೆಂಟಲ್ ಕೇರೀಸ್ ಅಲ್ಲ ಅದು, ಬಟ್ ಬ್ಲ್ಯಾಕ್ ಕಲರ್ ಟೀತ್ ಸ್ಟೈನಿಂಗ್ ಆಗತ್ತೆ. ಇದು ಐರನ್ ಇಂದ ಆಗತ್ತೆ. ನೀವು ಐರನ್ ಸಿರಪ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಬಾಯಲ್ಲಿ ನೀರ್ ಹಾಕಿ ಉಗಿಬೇಕಾಗತ್ತೆ, ಇಲ್ಲಾಂದ್ರೆ ನುಂಗ್ಬೇಕಾಗತ್ತೆ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಡಾಕ್ಟರ್ ಅಂತ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. 1 ವರ್ಷ ಆದ್ಮೇಲೆ ನೀವು ಬಾಟಲ್ ಫೀಡಿಂಗ್ ಅನ್ನೋದು ಮಾಡಬೇಡಿ ಮಕ್ಕಳಿಗೆ. ನೈಟ್ ಟೈಮ್ ನಾರ್ಮಲ್ ಫೀಡಿಂಗ್ ಮಾಡ್ತಾ ಇದ್ರು ನೀವು ಬಾಯ್ ಅನ್ನೋದು ಸ್ವಲ್ಪ ವಾಶ್ ಮಾಡಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ಹಲ್ಲು ಬರೋದು ಸ್ಟಾರ್ಟ್ ಆಗಿದ ತಕ್ಷಣದಿಂದಾನೇ ನೀವು ಬ್ರಷಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ. ಮತ್ತೆ ನೀವು ಡೆಂಟಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಬರ್ತ್ಡೇ ಆಗಿದ ತಕ್ಷಣ ಒಂದ್ಸತಿ ಮಾಡಬೇಕು. ಮತ್ತೆ ನಿಮ್ಗೆ ಏನಾದ್ರೂ ಡೆಂಟಲ್ ಕೇರೀಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅವಾಗೇನೆ ಡೆಂಟಿಸ್ಟ್ ನ ಮೀಟ್ ಮಾಡಿಸಿ. ಡಾಕ್ಟರ್ ಮಕ್ಕಳಿಗೆ ಇರೋದು ಮಿಲ್ಕ್ ಟೀತ್ ಅಲ್ವಾ, ಅದೆಲ್ಲ ಉದುರೋಗುತ್ತಲ್ವಾ, ಟ್ರೀಟ್ಮೆಂಟ್ ಏನಕ್ಕೆ ಬೇಕು ಅಂತ ತುಂಬಾ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಈ ಡೆಂಟಲ್ ಕೇರೀಸ್ ಅನ್ನೋದು ಒಂದ್ ಟೀತ್ ಇಂದ ಇನ್ನೊಂದು ಟೀತ್ ಗೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಬಿಟ್ಟಿದ್ದೀರಾ ಅಂತಂದ್ರೆ ಒಳಗಡೆ ಪರ್ಮನೆಂಟ್ ಟೀತ್ ಇನ್ನು ಬಂದಿರಲ್ಲ ಆಚೆ, ಇದು ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬಾ ಜಾಸ್ತಿ ಡೆಂಟಲ್ ಕೇರೀಸ್ ಆಗಿದೆ ಅಂತಂದ್ರೆ ಹಲ್ಲು ಬರೋದು ಡಿಫ್ರೆಂಟ್ ಡೈರೆಕ್ಷನ್ಸ್ ಅಲ್ಲಿ ಬಂದ್ಬಿಡುತ್ತೆ. ಡೆಂಟಿಸ್ಟ್ ಅನ್ನೋರು ನಿಮ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅನ್ನೋದು ಹೇಳ್ತಾರೆ. ಫಿಲ್ಲಿಂಗ್ ಮಾಡ್ತಾರೆ, ಇಲ್ಲಾಂದ್ರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತಾರೆ. ಮಕ್ಕಳಿಗೆ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡಬೇಕು, ಹೇಗೆ ಬ್ರಷ್ ಮಾಡಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ತೀನಿ, ಖಂಡಿತ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದೆ ಅಂತಂದ್ರೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ.